ಮುಂಚೆ ಎಲ್ಲ ಸಜ್ಜಿ ರೊಟ್ಟಿ ತಿನ್ನೋರು ಬಡವರು ಅಂತ ಅಂತಿದ್ರು. ಇದು ನೋಡ್ರಿ ಸಜ್ಜಿ ರೊಟ್ಟಿ ಬಿಸಿ ಮಾಡ್ಕೊಂಡೀನಿ. ಸಜ್ಜಿ ರೊಟ್ಟಿ ತಿನ್ನೋರೆಲ್ಲ ಬಡವರು ತಿಂತಾರೆ ಸಜ್ಜಿ ಅಂತ ಹೇಳ್ತಿದ್ರು. ಅದು ರಿಯಲಾಗಿ ಹೇಳಬೇಕಂದ್ರೆ ಅದು ಸಜ್ಜಿ ತಿನ್ನೋರು ಅಷ್ಟು ಗಟ್ಟಿ ಮತ್ತು ಅದರಷ್ಟು ವಿಟಮಿನ್ ಯಾವುದಿದ್ರಲ್ಲೂ ಇಲ್ಲ, ರಿಯಲಾಗಿ ಹೇಳಬೇಕಂದ್ರೆ. ಯಾಕಂದ್ರೆ ಅದರಲ್ಲಿ ವಿಟಮಿನ್ ಸಿಕ್ಕಾಪಟ್ಟೆ ಇರ್ತದೆ. ಇದು ಮೆಂತ್ಯ ಪಲ್ಯ, ಹೆಸರು ಬೇಳೆ ಅದು. ಸಜ್ಜಿ ರೊಟ್ಟಿ ನೋಡ್ರಿ, ದಿನ 2 ರೊಟ್ಟಿ ತಿನ್ನಿರಿ. 1 ಟೈಮ್, ಯಾವಾಗಾದರೂ 1 ಟೈಮ್ ತಿನ್ನಿರಿ. ನಿಮ್ಮ ಶುಗರ್ ಲೆವೆಲ್ಲು ಮತ್ತು ಆರೋಗ್ಯದ ಏನೇ ಏರುಪೇರಿರಲಿ ಅವೆಲ್ಲ ಕಂಟ್ರೋಲಿಗೆ ಬಂದು ಆರೋಗ್ಯ ಇಷ್ಟು ಚಂದ ಇರ್ತದಂದ್ರೆ ಹೇಳೋಕ್ಕಾಗಲ್ಲ. ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ ಅಂತ ಎಲ್ಲ ತಿನ್ನೋರಿಗೆ ಈ ಸಜ್ಜಿ ರೊಟ್ಟಿ ರಾಮಬಾಣ. ಇದು ಒಂದು ಸ್ಕೂಲಲ್ಲಿ ಇದು ಪ್ರಾಕ್ಟಿಕಲಾಗಿ ಮಾಡಿದ್ದು ಏನಂದ್ರೆ, ಸ್ಕೂಲಲ್ಲಿ ಇಷ್ಟು ಮಕ್ಕಳಿಗೆಲ್ಲ ಒಂದಿಷ್ಟು ಜನ, ಒಂದು 10 ಹುಡುಗರಲ್ಲಿ 5 ಜನಕ್ಕೆ ಬೋರ್ವಿಟ ಕೊಟ್ರಂತ, 5 ಜನಕ್ಕೆ ಸಜ್ಜಿ ರೊಟ್ಟಿನೇ ಊಟ ಕೊಟ್ರಂತ 1 ತಿಂಗಳ. ಆಮೇಲೆ ಎಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ಹಿಮೋಗ್ಲೋಬಿನ್ ಪ್ರತಿಯೊಂದು ಈ ಸಜ್ಜಿ ರೊಟ್ಟಿ ಉಂಡು ಮಕ್ಕಳಿಗೆ ಆರೋಗ್ಯ ಭಾಳ ಚಂದ ಇತ್ತಂತ. ಅದೇ ಬೋರ್ವಿಟ ಅದು ಕುಡಿದ ಮಕ್ಕಳು ಅವರು ಪ್ರಾಕ್ಟಿಕಲಾಗಿ ಮಾಡಿದ್ದು ಟೀಚರ್ಸ್. ಆ ಮಕ್ಕಳದು ಇಷ್ಟು ವೀಕ್ನೆಸ್ ಇತ್ತಂತ, ಹಿಮೋಗ್ಲೋಬಿನ್ ಕೂಡ ಇಲ್ಲ, ಏನೂ ಇಲ್ಲ, ಆರೋಗ್ಯ ಭಾಳ ಹದಗೆಟ್ಟಿತ್ತು ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಮಾಡಿದ್ದಿದ್ದು. ಹಂಗಾಗಿ ಸಜ್ಜಿ ರೊಟ್ಟಿ ನೀವು ಬಿಸಿದು ತಿನ್ನಿರಿ, ಕಟ್ಟಿ ರೊಟ್ಟಿಗಿಂತಲೂ ಬಿಸಿದು ಮಾಡ್ಕೊಂಡು ತಿನ್ನಿರಿ, ಆರೋಗ್ಯನ ಚಂದ ಇಟ್ಕೊಳ್ರಿ. ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಇದು ಸಜ್ಜಿ ಬಡವ್ರದಲ್ಲ, ಶ್ರೀಮಂತರಿಗೂ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟು ಅಂತ ನಾನು ಹೇಳ್ತೇನೆ. ನಾನು ಪ್ರಾಕ್ಟಿಕಲಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ಇವಾಗ. ದಿನಾಲೂ 1 ರೊಟ್ಟಿನಾದರೂ ತಿನ್ನಬೇಕು. ನೀವು ಎಷ್ಟು ರೊಟ್ಟಿ ತಿಂತೀರಿ ಅಷ್ಟು ರೊಟ್ಟಿ ತಿನ್ನಿರಿ. 1 ಟೈಮ್ ಆದರೂ, ಅಟ್ಲೀಸ್ಟ್ 1 ಟೈಮ್ ಆದರೂ ತಿನ್ನಿರಿ. ಆರೋಗ್ಯನ ಚಂದ ಇಟ್ಕೊಳ್ರಿ.